ಹಲೋ ಹಾಯ್ ನಮಸ್ತೆ ಮಹಾದೇವಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ, ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೇನು ಸ್ಪೆಷಲ್ ಅಂತ ಅಂದ್ರೆ ಎಂಬ್ರಾಯ್ಡರಿ ಡಿಸೈನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಫೈನಲಾಗಿ ನೋಡ್ಲಾಕತ್ತಿರ್ಬೋದು ನೀವು ಫ್ಲವರ್ ಡಿಸೈನ್ ಆಗಿರ್ಬೋದು, ಲೀಫ್ ಡಿಸೈನ್ ಆಗಿರ್ಬೋದು, ಯಾವ ರೀತಿಯಾಗಿ ಫಿನಿಶಿಂಗ್ ಬಂದೈತಿ ಅಂಥೇಳಿ ನೀವು ನೋಡ್ಲಾಕತ್ತಿರ್ಬೋದು. ಹಲವಾರು ಇವಾಗ ಒಂದು 2-3 ಬ್ಲೌಸ್ ಎಂಬ್ರಾಯ್ಡ್ರಿ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಆ ಒಂದು ವಿಡಿಯೋಕ್ಕೂ ಈ ವಿಡಿಯೋಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತೇಳಿ ನೀವು ನೋಡ್ಬೋದು. ಯಾಕಂತಂದ್ರೆ ಅದರಲ್ಲಿ ನಾವು ಔಟ್ಲೈನ್ ಆಗಿರಬಹುದು, ಒಂದೊಂದು ಏನೈತಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತು. ಫ್ಲವರ್ ಡಿಸೈನ್ ಅಷ್ಟೊಂದು ಕರೆಕ್ಟಾಗಿ ಬರ್ತಿತ್ತು. ಆಮೇಲೆ ಲೀಫ್ ಡಿಸೈನ್ ಆಗಿರ್ಬೋದು ಮತ್ತು ಔಟ್ಲೈನ್ ಕೊಡುವಾಗ ಏನೈತಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಿತ್ತು. ಯಾಕಂತಂದರೆ ಈ ಒಂದು ನಾವು ಹಲ್ಸರ್ ಮಷಿನ್ ಮ್ಯಾಗ ಆಗಲಿ ಪಿಕೋ ಮಷಿನ್ ಮ್ಯಾಗ ಆಗಲಿ ನಾವು ವರ್ಕ್ ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ತುಂಬಾ ನಾವು ಕಷ್ಟಪಡಬೇಕಾಗ್ತೈತಿ. ಯಾಕಂತಂದರೆ ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಆಗಿರಬಹುದು, ನಾವು ನೋಡಿದ್ವಿ ಅಂತಂದ್ರೆ ಅವರು ಮಾಡ್ತಕ್ಕಂತಹ ಒಂದು ಡಿಸೈನ್ ಮಾಡ್ತಕ್ಕಂಥ ವಿಡಿಯೋ ನೋಡಿದ್ವಿ ಅಂತಂದರೆ ಇದೇನು ನಾವು 1 ದಿನ 2 ದಿನದೊಳಗೆ ನಾವು ಪರ್ಫೆಕ್ಟಾಗಿ ಕಲಿತು ವರ್ಕ್ ಮಾಡ್ಬೋದೇನೋ ಅಂಥೇಳಿ ನೋಡಿದ್ರೆ ಅನಿಸ್ತೈತಿ. ಬಟ್ ಏನೈತಲ್ಲ ನಾವು ಸ್ಟಾರ್ಟ್ ಮಾಡಾದ ನಂತರ ಗೊತ್ತಾಗ್ತೈತಿ. ಹಾಗೆ ಇವತ್ತು ಏನೈತಲ್ಲ ಎಷ್ಟೊಂದು ದಿನ ಅಂತಲೇ ಯಾವುದಾದ್ರೂ ಬ್ಲೌಸ್ ಅದು ನೋಡಿದ್ರೆ ಈ ರೀತಿಯಾಗಿ ವರ್ಕ್ ಮಾಡಬೇಕಲ್ಲ ನಾವು ಅಂಥೇಳಿ ಅಂದರೆ ನಾವು ಕೈಯಾರೇ ವರ್ಕ್ ಮಾಡಿ ಬ್ಲೌಸ್ ವೇರ್ ಮಾಡಿದಾಗ ನಮ್ಗೆ ಆಗೋ ಖುಷಿನೇ ಬೇರೆ. ಯಾಕಂತಂದ್ರೆ ನಾವು ಈ ರೀತಿಯಾಗಿ ಮಾಡ್ಲಾಕತ್ತೀವಲ್ವ ಅಂಥೇಳಿ ಅದೊಂದು ಖುಷಿ ಇರ್ತೈತಿ. ಇವಾಗ ನೋಡ್ಲಾಕತ್ತೀರಲ್ಲ ಫ್ಲವರ್ ಈ ರೀತಿಯಾಗಿ ನಾನು ಅಂದರೆ ಡೈಲಿ ಒಂದಿಷ್ಟು ಮನೆ ಕೆಲಸ ಹಾಗೆ ಫ್ರೀ ಇದ್ದವ್ರು ಏನೈತಲ್ಲ ಒಂದಿಷ್ಟು ಇದಕ್ಕೆ ವರ್ಕಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಕೊಡ್ಬೋದು. ಅದ್ರೊಳಗೆ ಏನೈತಲ್ಲ ಮತ್ತು ಹಳ್ಳಿ ಒಳಗೆ ಹೆಣ್ಮಕ್ಳು ಮನೆ ಕೆಲಸ ಒಂದು ಸ್ವಲ್ಪ ಹೊಲದೊಳಗಿನ ಕೆಲಸ ಅದ್ರ ಜೊತೆಗೆ ಟೈಲರ್ಸ್ ಆಗಿದ್ದರು ಅಂತಂದ್ರೆ ಕಸ್ಟಮರ್ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿ ಕೊಡ್ತೈತಿ. ಆ ಒಂದು ಕೆಲಸದಾಗ ಏನೈತಲ್ಲ ಈ ಒಂದು ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಟೈಮಿಂಗ್ ಕೊಡ್ಲಿಕ್ಕೆ ಸಾಕಾಗಂಗಿಲ್ಲ. ನನಗೂ ಕೂಡ ಅದೇ ರೀತಿಯಾಗಿತ್ತು. ಯಾಕಂತಂದ್ರೆ ಯಾವಾಗಲೂ ಆದರೂ ಒಂದು 10 ನಿಮಿಷ 20 ನಿಮಿಷ ಇಷ್ಟು ನಾನು ಪ್ರಾಕ್ಟೀಸ್ ಮಾಡೋಳು ಅಂತ ಅಷ್ಟೊಂದು ಕರೆಕ್ಟಾಗಿ ಬರ್ತಿರಲಿಲ್ಲ. ಮತ್ತು ಮಾರನೇ ದಿನವೂ ಅಥವಾ ಮಾರನೇ ದಿನ ಏನಾದರೂ ಬ್ಲೌಸ್ ಜಾಸ್ತಿ ಸ್ಟಿಚಿಂಗ್ ಮಾಡಿದ್ವು ಅಂತಂದ್ರೆ ನಾನು ವರ್ಕ್ ಪ್ರಾಕ್ಟೀಸ್ ಮಾಡ್ತಾನೆ ಇರಲಿಲ್ಲ. ಹೀಗಾಗಿ ಏನೈತಲ್ಲ ಒಂದು ಸ್ವಲ್ಪ ಈ ವರ್ಕು ಕಲಿಬೇಕು ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತು ಅಂತ ಹೇಳ್ಬೋದು. ಆಮೇಲೆ ಒಂದು ಪರ್ಫೆಕ್ಟಾಗಿ ನೀಟಾಗಿ ಬರ್ತಿದೆ ಅನ್ನೋ ಅಷ್ಟರಲ್ಲಿ ಒಂದು 10-12 ದಿನ ಮಧ್ಯೆ ಗ್ಯಾಪ್ ಕೊಟ್ಬಿಟ್ಟು ವರ್ಕನ್ನು ಮಾಡಲಿಲ್ಲ. ಅದೇನು ಬಿಡ್ತೈತಿಲ್ಲ ಒಂದು ಸ್ವಲ್ಪ 1 ದಿನ 2 ದಿನ ಬಿಟ್ಟಾದ್ರೂ ಕೂಡ ನಾವು ಸ್ವಲ್ಪ ವರ್ಕ್ ಮಾಡ್ತಾನೆ ಇರಬೇಕಾಗ್ತೈತಿ. ಒಂದು ಸ್ವಲ್ಪ ತುಂಬ ದಿನ ಬಿಟ್ವಿ ಅಂತಂದರೆ ನಮ್ಗೆ ಬ್ಯಾಲೆನ್ಸ್ ಅನ್ನೋದು ತಪ್ಪೋಗಿ ವರ್ಕ್ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಈ ರೀತಿಯಾಗಿ ವರ್ಕ್ ಮಾಡಬೇಕಾಯ್ತು ಅಂತಂದ್ರೆ ತುಂಬಾ ಟಫ್ ಐತಿ. ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೇಮ್ ಮೂಮೆಂಟ್ ಆಗಿರ್ಬೋದು, ಬ್ರೇಕ್ ಬ್ಯಾಲೆನ್ಸ್ ಆಗಿರ್ಬೋದು, ಎಲ್ಲ ಕಡೆ ನಾವು ಅಬ್ಸರ್ವ್ ಕೊಟ್ಟು ಕರೆಕ್ಟಾಗಿ ನಾವು ಕಲಿಬೇಕಾಗ್ತೈತಿ. ಇದು ನೋಡ್ಲಿಕ್ಕೆ ಕಷ್ಟ ನಮ್ಗೆ ಈಸಿ ಅನಿಸ್ತೈತಿ. ಬಟ್ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಕೆಲವೊಂದಿಷ್ಟು ಜನ ಏನೈತಲ್ಲ ಇದನ್ನ ವರ್ಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಇದೇನು ನಮ್ಗೆ ವರ್ಕ್ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ ಅಂಥೇಳಿ ಅದನ್ನ ಬಿಟ್ಟು ಬಿಡ್ತಾರೆ, ವರ್ಕ್ ಮಾಡೋದು ಬೇಡ ಅಂತ ಹೇಳಿ. ಯಾಕಂತಂದರೆ ನನಗೂ ಕೂಡ ಅದೇ ರೀತಿ ಆಗಿರೋದು. ಒಂದು ಸ್ವಲ್ಪ ದಿನ ನೋಡಿದೆ ಬ್ಲೌಸ್ ಅಷ್ಟೊಂದು ಸರಿಯಾಗಿ ನೀಟ್ ಬರಲಿಲ್ಲ. ಆಮೇಲೆ ಒಂದು ಫ್ಲವರ್ ಡಿಸೈನ್ ಬರ್ತಿತ್ತು, ಲೀಫ್ ಡಿಸೈನ್ ಆಗಿರ್ಬೋದು, ಔಟ್ಲೈನ್ ಕೊಡೋದಾಗಿರಬೇಕು, ಫಿನಿಶಿಂಗ್ ಅನ್ನೋದು ಅಷ್ಟೊಂದು ನೀಟ್ ಅನ್ನಿಸ್ತಿರ್ಲಿಲ್ಲ ನನಗೆ. ಹೀಗಾಗಿ ಇನ್ನು ಬ್ಯಾಡ ಪಿಕೋ ಮಷಿನನ್ನು ಕನ್ವರ್ಟ್ ಮಾಡಿದ್ನೆ ನಾನು ಇದು ವರ್ಕ್ ಮಾಡಲಿಕ್ಕೆ. ನನಗೆ ಹಲವಾರು ಜನ ಕಮೆಂಟ್ ಮಾಡಿದ್ರಿ, ನಾವು ವರ್ಕ್ ಆದ ನಂತರ ಮತ್ತೆ ಪಿಕೋ ಕನ್ವರ್ಟ್ ಮಾಡ್ಬೋದೇನ್ರಿ ಅಂಥೇಳಿ. ಮಾಡ್ಬೋದು, ಆದರೆ ಏನೈತಲ್ಲ ರಿಟರ್ನ್ ನಾವು ವರ್ಕ್ ಮಾಡುವಾಗ ನಾವು ಸೆಟ್ಟಿಂಗ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತೈತಿ. ಯಾಕಂತಂದರೆ ಈಗ ನಾನು ಸ್ಟಾರ್ಟಿಂಗ್ ಇರೋದ್ರಿಂದ ಹೆಂಗೋ ಏನು ಗೊತ್ತಿಲ್ಲ, 1-2 ಸರ್ತಿ ನಾನು ಈ ವರ್ಕಿಂದ ಪಿಕೋ ಕನ್ವರ್ಟ್ ಮಾಡಿರ್ತೀನಲ್ವ, ಪಿಕೋ ಆದ ನಂತರ ಮತ್ತೆ ವರ್ಕಿಗೆ ನಾವು ಕನ್ವರ್ಟ್ ಮಾಡಬೇಕಾಯ್ತು ಅಂತಂದ್ರೆ ಒಂದು ಸ್ವಲ್ಪ ಬೇಗನೆ ಸೆಟ್ಟಿಂಗ್ ಅನ್ನೋದು ಕೂಡ್ತಾ ಇರಲಿಲ್ಲ. ಹೀಗಾಗಿ ಇವಾಗ ಏನೈತಲ್ಲ ನಾನು ಒಂದು ಸ್ವಲ್ಪ ದಿನ ವರ್ಕ್ ಮಾಡಾದ ನಂತರ ಸೆಪ್ರೇಟಾಗಿ ಪಿಕೋ ಮಷಿನ್ ತರಬೇಕಂತ ಬಿಟ್ಟು ಇದನ್ನ ವರ್ಕಿಗೆ ಅಂಥೇಳಿ ಸೆಪ್ರೇಟಾಗಿ ಮಾಡ್ತೀವಿ. ನೀವು ಟೈಲರ್ಸ್ ಆಗಿದ್ರೆ ನೀವು ಕಸ್ಟಮರ್ ಬ್ಲೌಸ್ ಕೂಡ ಈ ರೀತಿಯಾಗಿ ವರ್ಕ್ ಹಾಕಿ ಕೊಡ್ತೀನಿ ಅನ್ನೋದಾಗಿದ್ರೆ ನೀವೇನೈತಲ್ಲ ನೀವು ವರ್ಕಿಗೆ ಏನಂತ ಹೇಳಿ ಸೆಪ್ರೇಟಾಗಿ ಮಾಡಿಬಿಡ್ರಿ, ಅದು ಬೆಸ್ಟ್ ಅಂತ ಹೇಳ್ಬೋದು.
ಹಾಗೆ ಇವಾಗ ಒಂದು ದಿನ ಅಂತೂ ಪಿಕೋದಿಂದ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿ ಒಂದು ದಿನ ನನಗೆ ಸರಿಯಾಗಿ ಸ್ಟಿಚ್ ಕೂಡ ಬರ್ಲಾತಿಲ್ಲಾಗಿತ್ತು. ಹಾಗೆ ನಾನು ಬಾಬಿನ್ ಕೇಸಿಂದ ಆಗಿರ್ಬೋದು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನಾನು ರಿಪೇರಿ ಮಾಡಿ ಆದ ನಂತರ ಏನೈತಲ್ಲ ಇವಾಗ ಏನೈತಲ್ಲ ಒಂದು ಸ್ವಲ್ಪ ನೀಟಾಗಿ ಬರ್ಲಾತೈತಿ. ಹಾಗೆ ಡಿಸೈನ್ ಕೂಡ ಇವಾಗ ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಡಿಸೈನ್ ನಾನು ಕಲಿಬೇಕು ಅಂತಂದರೆ ಇವಾಗ ಆಲ್ಮೋಸ್ಟ್ ಆಲ್ ಏನೈತಲ್ಲ 1.5 ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿರೋದು. ಅಂದರೆ ಜಾಸ್ತಿ ಟೈಮ್ ಕೊಟ್ಟಿರಲಿಲ್ಲ ನಾನು ಇದಕ್ಕೆ ಅಂಥೇಳಿ. ಹಾಗೆ ಕಸ್ಟಮರ್ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೋದು ಯಾವಾಗಲೂ ಒಂದು ಸರ್ತಿ ಫ್ರೀ ಇದ್ದಾಗ ನಾನು ವರ್ಕನ್ನು ಮಾಡ್ತಿದ್ದೆ. ಹೀಗಾಗಿ ಇವಾಗ ಏನೈತಲ್ಲ ಒಂದು 4 ದಿನ ಆಯಿತು ಇದೇ ಪ್ರಾಕ್ಟೀಸ್ ಮಾಡಿ ಫೈನಲಾಗಿ ಈ ರೀತಿಯಾಗಿ ಬಂತಲ್ಲ, ಇವಾಗ ನನಗೆ ಕಾನ್ಫಿಡೆಂಟ್ ಅನ್ನೋದೈತಿ. ನಾನು ಕಸ್ಟಮರ್ ಬ್ಲೌಸ್ ಕೂಡ ಆರಾಮಾಗಿ ವರ್ಕ್ ಹಾಕಿಕೊಡ್ಬೋದು ಅಂಥೇಳಿ. ಈಗೇನೈತಲ್ಲ ಈ ಮಷೀನನ್ನು ನಾನು ವರ್ಕಿಗೆ ಅಂತ ಫಿಕ್ಸ್ ಮಾಡಿ ನಾನು ಪಿಕೋಗೆ ಸಪ್ರೇಟಾಗಿ ತೊಗೊಂಡು ಬರ್ತೀನಿ. ಯಾಕಂತಂದರೆ ಒಮ್ಮೆ ಅದು ಇದು ಅಂದರೆ ನಾವು ಸೆಟ್ಟಿಂಗ್ ಅನ್ನೋದು ವರ್ಕ್ ಮಾಡುವಾಗ ನೀಟಾಗಿ ಕುಂಡ್ರಂಗಿಲ್ಲ. ಯಾಕಂತಂದ್ರೆ ಕಮೆಂಟ್ ಮಾಡಿದ್ರು, ಸೊ ವಿಡಿಯೋ ಮುಖಾಂತರ ಹೇಳಬೇಕಂತೇಳಿ ಅಂದ್ಕೊಂಡು ಹೇಳಕತ್ತೀನಿ. ನೀವು ಕಂಟಿನ್ಯೂಸ್ ಆಗಿ ನೀವು ವರ್ಕ್ ಮಾಡ್ತೀರಿ ಅನ್ನೋದು 100% ನೀವು ಕಲಿತೀರಿ ಅಂದ್ರೆ ಇದು ಕಲಿಬೇಕು ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಳ್ತೈತಿ. ಹೀಗಾಗಿ ನೀವು ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ಇವಾಗ ಈ ರೀತಿಯಾಗಿ ನಮ್ಗೆ ಇನ್ನೂ ಕೂಡ ನನಗೆ ಅಷ್ಟೊಂದು ಇನ್ನೂ ಕಲಿತಾ ಏನೈತಲ್ಲ ಪ್ರಾಕ್ಟೀಸ್ ಆದ ನಂತರ ನೀವು ಯಾವ ರೀತಿಯಾಗಿ ಬ್ರೇಕ್ ಬ್ಯಾಲೆನ್ಸ್ ತೊಗೊಳ್ಳೋದು, ಆಮೇಲೆ ಫ್ರೇಮ್ ಯಾವ ರೀತಿಯಾಗಿ ಮೂಮೆಂಟ್ ಮಾಡೋದು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಹೀಗಾಗಿ ನೀವು 100% ಏನಂತಲ್ಲ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು ಆರಾಮಾಗಿ ಸಿಂಪಲ್ ಬ್ಲೌಸು ವರ್ಕ್ ಹಾಕಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನೀವು 100% ನೀವು ಕಲಿಬೋದು. ಇನ್ನು ನಾನು ಕೂಡ ಇನ್ನೂ ಕಲಿಯೋದು ಜಾಸ್ತಿ ಐತಿ. ನಾನು ಏನು ವರ್ಕ್ ಮಾಡ್ತೀನಿ, ಏನು ಕಲಿತೀನಿ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಕಲಿಯೋವಂಥವ್ರು ಏನೈತಲ್ಲ ಆರಾಮಾಗಿ ನೀವು ಪಿಕೋ ಮೆಷಿನ್ ಮೇಲೆ ಅದನ್ನು ಎಂಬ್ರಾಯ್ಡ್ರಿಗೆ ಅಂತ ಹೇಳಿ ಮಷಿನ್ ಅಂಗಡಿಯವರು ಸೆಟ್ ಮಾಡಿಕೊಡ್ತಾರೆ ನಮ್ಗೆ. ನಾವೇ ಬಂದು ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ಬಾಬಿನ್ ಕೇಸ್ ಏನು ಅದ್ರೊಳಗೆ ನಟ್ ಇರ್ತಲ್ಲ ಅವನು ಸ್ವಲ್ಪ ಲೂಸ್ ಮಾಡೋದು, ಆಮೇಲೆ ಫಿಟ್ ಮಾಡೋದು ಈ ರೀತಿಯಾಗಿ. ಅಂದರೆ ಇದು ಥ್ರೆಡ್ ಕಟ್ ಆಗ್ಲಾಕೈತು ಅಂತಂದರೆ ಈ ರೀತಿಯಾಗಿ ಅಷ್ಟೇ ಚೇಂಜಸ್ ಮಾಡ್ಕೋಬೇಕಾಗ್ತೈತಿ, ಮತ್ತೇನಿಲ್ಲ. ಹಾಗೆ ಮಾತಾಡ್ತಾ ನೋಡಿದ್ರಲ್ವ, ಇವಾಗ ಔಟ್ಲೈನ್ ಕೊಡ್ಲಾಕತ್ತೀನಿ. ಈ ಒಂದು ವಿಡಿಯೋ ಒಳಗೆ ಏನೈತಲ್ಲ ಲೀಪ್ ಡಿಸೈನ್ನ ಮಾಡೋವಾಗ ವಿಡಿಯೋನ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗೈತೆ. ಅದು ಒಂದು ಬೇಜಾರಾಯಿತು. ಯಾಕಂತಂದ್ರೆ ಅದು ಫುಲ್ ಒಂದು ಅರ್ಧ ಬ್ಲೌಸಿಂದ ಹಿಡಿದು ಒಂದು ಸೈಡ್ ಏನೈತಲ್ಲ ಫುಲ್ ಲೀಪ್ ಡಿಸೈನ್ ಮಾಡುವಾಗ ನಾನು ವರ್ಕ್ ಮಾಡುವಾಗ ವಿಡಿಯೋನ ಮಾಡಿದ್ದೆ, ಬಟ್ ಅದು ಅಚಾನಕ್ಕಾಗಿ ಡಿಲೀಟ್ ಆಯಿತು. ಹೀಗಾಗಿ ಕರೆಕ್ಟಾಗಿ ವಿಡಿಯೋ ಮಾಡಿದ್ನಿ, ಬಟ್ ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ ಅಂಥೇಳಿ ಅದು ಕೂಡ ಬೇಜಾರಾಯಿತು. ಹೀಗಾಗಿ ನೆಕ್ಸ್ಟ್ ಟೈಮ್ ಮತ್ತೊಂದು ವಿಡಿಯೋ ವರ್ಕ್ ಮಾಡ್ಲಾಕತ್ತೀನಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಜೆರಿ ಥ್ರೆಡ್ಡಿಂದ ಕಾಪರ್ ಕಲರ್ ಜೆರಿ ಥ್ರೆಡ್ಡಿಂದ ನಾನು ಔಟ್ಲೈನ್ನ ಕೊಡ್ಲಾಕತ್ತಾನೆ. ಅಂದ್ರೆ ಎಲ್ಲ ರೀತಿ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಲಾಕತ್ತೀನಿ. ಮೊದಲಿಗೆ 1-2 ಸರ್ತಿ ಏನೈತಲ್ಲ ಜೆರಿ ಥ್ರೆಡ್ಡಿಂದ ನಾನು ಔಟ್ಲೈನ್ ಕೊಡಬೇಕಾಯ್ತು ಅಂತಂದರೆ ಫಿನಿಶಿಂಗ್ ಅನ್ನೋದು ಅಷ್ಟು ಸರಿಯಾಗಿ ಬರ್ತಿರಲಿಲ್ಲ. ಹೀಗಾಗಿ ನಾನು ಪ್ರಾಕ್ಟೀಸ್ ಮಾಡಬೇಕಾಯ್ತು ಅಂತಂದರೆ ಜಾಸ್ತಿ ಸಿಲ್ಕ್ ಥ್ರೆಡ್ಡಿಂದ ನಾನು ಪ್ರಾಕ್ಟೀಸ್ ಮಾಡೋದು ವರ್ಕ್ ಹಾಕೋದು ಮಾಡಿದ್ನಿ. ಹಾಗೆ ನಿನ್ನೆ ಒಂದಿನ ಏನಾಯ್ತಲ್ಲ ಒಂದು ಸ್ವಲ್ಪ ಕಾಪರ್ ಕಲರ್ ಜರಿ ಥ್ರೆಡನ್ನು ತೊಗೊಂಡು ಲೀಫ್ ಡಿಸೈನ್ ಆಗಿರಬಹುದು, ಕರ್ವ್ ಸ್ಕಿಲ್ ಈ ರೀತಿಯಾಗಿ ನಾನು ಒಂದಿಷ್ಟು ವರ್ಕ್ ಮಾಡಿದ್ನಿ. ಮಾಡಾದ ನಂತರ ಏನೈತಲ್ಲ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಬರ್ಲಾಕಾಯ್ತು. ಹಾಗೆ ಇದು ಕೂಡ ವೇಸ್ಟ್ ಬಟ್ಟೆ ಇತ್ತು. ಹೀಗಾಗಿ ಬೇರೆ ಒಂದು ಬ್ಲೌಸ್ಗೆ ನಮಗೆ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿ ಮಾಡಿದ್ನಿ. ನೋಡ್ತಾ ಇದ್ದೀರಲ್ಲ ಫೈನಲಾಗಿ ವರ್ಕ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ. ಇದಕ್ಕಿಂತನೂ ಇನ್ನೂ ಚೆನ್ನಾಗಿ ನೀವು ಖಂಡಿತವಾಗ್ಲೂ ಕಲ್ತ್ರಿ ಅಂತಂದ್ರೆ ವರ್ಕ್ ಮಾಡಬಹುದು. ಯಾರೆಲ್ಲ ನೀವು ಮನೆಯೊಳಗೆ ಎಂಬ್ರಾಯ್ಡ್ರಿ ಕಲಿತೀನಿ ಅನ್ನೋದಿರಲ್ಲ, ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ವರ್ಕ್ ಮಾಡ್ಲಾಕತ್ತೀರಲ್ಲ ಆನ್ಲೈನ್ ಕ್ಲಾಸಿಗೆ ಆಫ್ಲೈನ್ ಕ್ಲಾಸಿಗೆ ಏನಾದರೂ ನೀವು ಅದ್ರೊಳಗೆ ಕಲ್ತು ವರ್ಕ್ ಮಾಡ್ಲಾಕತ್ತೀರಿ ಅಥವಾ ಯೂಟ್ಯೂಬ್ ವಿಡಿಯೋ ನೋಡಿ ಮಾಡ್ಲಾಕತ್ತೀರಿ ಅಂತ ಹೇಳಿ ಕೇಳಾಕತ್ತಿದ್ರು. ಯಾಕಂತಂದ್ರೆ ನಾನು ಯೂಟ್ಯೂಬ್ ವಿಡಿಯೋನ ನೋಡಿಬಿಟ್ಟೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಯಾಕೆಂದ್ರೆ ಒಂದೊಂದು ದಿನ ಕಸ್ಟಮರ್ ಬ್ಲೌಸಸ್ ಸ್ಟಿಚಿಂಗ್ ಮಾಡಿಕೊಡೋದು ಇರ್ತೈತಿ, ಮನೆ ಕೆಲಸ ಇರ್ತಾವೆ, ಒಂದೊಂದು ದಿನ ನಾನು ಸ್ಟಿಚಿಂಗೇ ಮಾಡೋದಿಲ್ಲ. ಹೀಗಾಗಿ ನಾನು ಆನ್ಲೈನ್ ಕ್ಲಾಸಲ್ಲಿ ಆಗಿದ್ರೆ ರೆಕಾರ್ಡಿಂಗ್ ವಿಡಿಯೋ ಕಳಿಸಿರ್ತಾರೆ, ಬಟ್ ಅವತ್ತಿಂದ ನನಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನನಗೂ ಯಾವಾಗ ಟೈಮ್ ಸಿಗುತ್ತಲ್ಲ ಯೂಟ್ಯೂಬಲ್ಲಿ ವಿಡಿಯೋನ ನೋಡಿಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿ ಈ ವರ್ಕನ್ನು ಹಾಕಿರೋದು. ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಹೇಳತ್ತೀನಿ. ಯಾವುದೇ ರೀತಿಯಾಗಿ ಕ್ಲಾಸಸ್ಗೆ ನಾನು ಹಚ್ಚಿಲ್ಲ, ಮನೆ ಒಳಗನ ನಾನು ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನೀವು ವರ್ಕ್ ಮಾಡ್ಲಾಕತ್ರಿ ಅಂತಂದರೆ ಯಾವ ರೀತಿಯಾಗಿ ಮಾಡ್ಬೋದು, ಎಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೋದು ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸ್ತೈತಿ. ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ
ಖಂಡಿತವಾಗ್ಲೂ ಹಳ್ಳಿ ಒಳಗೆ ಅಂತಂದ್ರೆ ಜಾಸ್ತಿ ದುಡ್ಡು ಕೊಟ್ಟು ನಮ್ಗೆ ಮಷಿನ್ ತೊಗೊಂಡು ಬಂದು ಹಳ್ಳಿ ಒಳಗೆ ನಮ್ಗೆ ನಡೆಯಲ್ಲ ಅನ್ನೋರು ಈ ರೀತಿಯಾಗಿ ರಲ್ಸನ್ ಮಷಿನ್ನ ಅಥವಾ ಪಿಕೋ ಮಷಿನ್ ಕೂಡ ಸೆಟ್ ಮಾಡ್ಬೋದು. ಇಲ್ಲ ನಿಮಗೆ ಪಿಕೋಕ್ಕೆ ಸಪ್ರೇಟಾಗಿ ಬೇಕು ಅಂತಂದ್ರೆ ರಲ್ಸನ್ ಮಷಿನ್ನ ತೊಗೊಂಡು ಬಂದು ನೀವು ಖಂಡಿತವಾಗ್ಲೂ ನೀವು ವರ್ಕ್ ಮಾಡ್ಲಕತ್ತೀರಿ ಅಂತಂದ್ರೆ ತುಂಬ ಚೆನ್ನಾಗಿ ವರ್ಕ್ ಬರ್ತೈತಿ. ಏನೈತಲ್ಲ ನಾವು ಪ್ರಾಕ್ಟೀಸ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನೀವು ಹೆಂಗೆ ಜಾಸ್ತಿ ನೀವು ಇಂಪಾರ್ಟೆಂಟ್ ಕೊಟ್ಟು ಅದಕ್ಕೆ ಟೈಮ್ ಕೊಟ್ಟು ಕಾನ್ಸಂಟ್ರೇಷನಿಂದ ನೀವು ಕಲ್ತ್ರಿ ಅಂತಂದ್ರೆ 100% ನೀವು ಯಾವುದೇ ವರ್ಕ್ ಇದ್ದರೂ ಕೂಡ ನೀವು ಹಾಕ್ಬೋದು. ಹಾಗೆ ನೆಕ್ಸ್ಟ್ ಏನೈತಲ್ಲ ಇನ್ನೂ ಒಂದು ಬ್ಲೌಸ್ಗೆ ನಾನು ಸಿಂಪಲ್ ಅಂದ್ರೆ ಅದನ್ನೂ ಕೂಡ ನಿಮ್ಮ ಜೊತೆ ವಿಡಿಯೋ ಒಳಗೆ ಶೇರ್ ಮಾಡಿಕೊಡ್ತೀನಿ. ರೌಂಡ್ ನೆಕ್ ಇಟ್ಟು ಸಿಂಪಲ್ಲಾಗಿ ನೀವು ಯಾವ ರೀತಿಯಾಗಿ ವರ್ಕ್ ಮಾಡಿಕೊಡ್ಬೋದು ಕಡಿಮೆ ಬಜೆಟ್ ಒಳಗೆ. ಇವಾಗ ಕಸ್ಟಮರ್ಸ್ ನಿಮಗೆ ಒಂದು 300-400 ಒಳಗೆ ವರ್ಕ್ ಮಾಡಿಕೊಡ್ರಿ ಅಂತಾರಲ್ಲ, ಅದಕ್ಕೆ ಹೆಲ್ಪ್ ಆಗುವಂತಹ ಒಂದು ವಿಡಿಯೋನ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವಾಗ ನೋಡ್ಲಕತ್ತೀರಲ್ಲ ವರ್ಕ್ ಅಂತೂ ತುಂಬ ನೀಟಾಗಿ ಬಂತು. ನಾನು ಇಲ್ಲಿ ಅಂದಾಜಾಗಿ ನಾನು ಅಷ್ಟೊಂದು ಸ್ಕೇಲ್ ಇಟ್ಟು ಡಿಫ್ರೆನ್ಸ್ನ ನಾನು ನೋಡಿಲ್ಲಗೇನಿ. ಅಂದಾಜಾಗಿ ಫ್ರೀ ಹ್ಯಾಂಡಲ್ಲಿ ನಾನು ಮಾರ್ಕಿಂಗ್ನ ಮಾಡಿಬಿಟ್ಟು ವರ್ಕ್ ಮಾಡಿರೋದು. ಲೀಫ್ ಡಿಸೈನ್ ಅನ್ನೋದು ಇನ್ನೂ ಸ್ವಲ್ಪ ಚಿಕ್ಕದಾಗಿದ್ರೆ ನಮ್ಗೆ ಸರಿ ಅನಿಸ್ತಿತ್ತು ಅಂಥೇಳಿ ನಾವು ವರ್ಕ್ ಮಾಡ್ತಾ ಎಲ್ಲಿ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಕೈತಿ. ಹಾಗೆ ಇದಕ್ಕೆ ಏನೈತಲ್ಲ ಲೀಫ್ ಡಿಸೈನಿಗಾಗಿರ್ಬೋದು, ಫ್ಲವರ್ಗಾಗಿರ್ಬೋದು ಔಟ್ಲೈನ್ ಕೊಟ್ಟರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಅದನ್ನೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಫ್ಲವರ್ ಮಾಡಿ ಅದಕ್ಕೆ ಔಟ್ಲೈನ್ ಕೊಟ್ಟು ಯಾವ ರೀತಿಯಾಗಿ ಕಾಣುತ್ತೆ ಅಂಥೇಳಿ ಅದನ್ನೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ನಾವು ಪ್ರತಿಯೊಂದನ್ನು ಸ್ಟೆಪ್ ವೈಸ್ ಕಲಿತಾ ಹೋದ್ರಿ ಅಂತಂದರೆ ನೀವು 100% ಸಕ್ಸಸ್ ಆಗ್ತೀರಿ. ನನಗೂ ಕೂಡ ತುಂಬ ಖುಷಿ ಆಯಿತು. ನಾನು ಕನಸು ಏನಿತ್ತಲ್ಲ ನಾನು ಈ ರೀತಿಯಾಗಿ ವರ್ಕ್ ಮಾಡಬೇಕು, ನಾನು ಕೂಡ ಬ್ಲೌಸನ್ನು ನಾನೇ ವರ್ಕ್ ಮಾಡಿ ನನ್ನ ಬ್ಲೌಸನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಬೇಕು ಅನ್ನೋದೇನಿತ್ತಲ್ಲ ಅದು ಸಕ್ಸಸ್ ಆಗೈತಿ. ಅದಕ್ಕೆ ತುಂಬ ಖುಷಿ ಅಂತೂ ಆಗೈತಿ. ಇನ್ನು ಯಾವುದೇ ರೀತಿಯಾಗಿ ವರ್ಕ್ ಇದ್ದರೂ ಕೂಡ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬಂದೈತಿ. ಯಾಕಂತಂದರೆ ಯಾವುದಾದ್ರೂ ಹೊಸದಾಗಿ ನಾವು ಡಿಸೈನ್ ನೋಡಿದ್ವಿ ಅಂತಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿಬಿಟ್ವಿ ಅಂತಂದರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಹಾಗೆ ಟೈಲರ್ಸ್ ಇದ್ದರು ಅಂತಂದರೆ ಇದನ್ನ ಕಲ್ತ್ರೆ ಅದರಿಂದ ಇನ್ನೊಂದು ನಾವು ಅರ್ನಿಂಗ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಗ್ರ್ಯಾಂಡ್ ಸಾರಿ ಇದ್ವು ಅಂತಂದ್ರೆ ಆ ಒಂದು ಸಾರಿ ಒಳಗೆ ಏನೈತಲ್ಲ ಆ ಬ್ಲೌಸ್ಗಳನ್ನ ವರ್ಕ್ ಮಾಡಿಸ್ತಾರೆ ಸಿಂಪಲ್ಲಾಗಿ. ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಯಾವುದಾದ್ರೂ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡರಿ ಡಿಸೈನೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲಕತ್ತರ ಎಲ್ಲರೂ ಕೂಡ ಧನ್ಯವಾದಗಳು.